ಹಾಯ್ ಎವ್ರಿವನ್. ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ಬೆಲ್ಲದ ಪಾಕ ಮಾಡ್ಕೊಳ್ದೇನೆ ತುಂಬಾ ಸುಲಭವಾಗಿ ಶೇಂಗಾ ಎಳ್ಳಿನ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ಇನ್ಸ್ಟೆಂಟ್ ಲಡ್ಡು ಅಂತ ಹೇಳ್ಬೋದು. ಹಬ್ಬದ ಕೆಲಸಗಳ ನಡುವೆ ಈ ಉಂಡೆನ ಬಹಳ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ. ಉಂಡೆ ಕೆಲವೊಂದು ಸಲ ಗಟ್ಟಿ ಆಗತ್ತೆ ಅಂತಾರೆ, ಆದರೆ ನಾನೀಗ ತೋರಿಸೋ ವಿಧಾನದಲ್ಲಿ ಮಾಡ್ಕೊಳ್ಳಿ. ಮೊದಲನೇ ಸಲ ಮಾಡಿಕೊಂಡ್ರೂ ತುಂಬ ಸಾಫ್ಟಾಗಿ ಶೇಂಗಾ ಎಳ್ಳಿನ ಕ್ರಂಚಿನೆಸ್ಸಿಂದ ಉಂಡೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಹಾಗಿದ್ರೆ ಬನ್ನಿ ಶೇಂಗಾ ಎಳ್ಳಿನ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಶೇಂಗಾ ಬೀಜನ ಹುರ್ಕೊಳ್ಳೋಣ. ಇದೇ ಒಂದು ಕಪ್ನ ಅಳತೆಯಲ್ಲಿ ಪ್ರತಿಯೊಂದು ಪದಾರ್ಥಗಳನ್ನ ತಗೊಳ್ತಾ ಇದ್ದೀನಿ. ಈಗ ಇದೇ ಅಳತೆಯಲ್ಲಿ 1 ಕಪ್ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಹೈ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಹೊರಗಡೆ ಸಿಪ್ಪೆ ಮಾತ್ರ ಕಪ್ಪಾಗತ್ತೆ, ಆದರೆ ಒಳಗಡೆ ಹಸಿ ಇರುತ್ತೆ. ಆದ್ದರಿಂದ ಕಡಿಮೆ ಉರಿಯಲ್ಲಿ ಶೇಂಗಾ ಬೀಜನ ಒಳಗಡೆ ಎಲ್ಲ ಚೆನ್ನಾಗಿ ಹುರಿಯೋ ಹಾಗೆ ಹುರ್ಕೊಳ್ಬೇಕು. ಈ ಉಂಡೆಗೆ ಈ ಪದಾರ್ಥಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಉಂಡೆ ಕೂಡ ಅಷ್ಟೇ ರುಚಿಯಾಗಿ ಇರುತ್ತೆ. ಈಗ ಶೇಂಗಾ ಬೀಜನೆಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕಿ ಆರಲಿಕ್ಕೆ ಬಿಡೋಣ. ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಂಡ್ರೆ ಸಿಪ್ಪೆ ತೆಗಿಲಿಕ್ಕೂ ಈಸಿ ಆಗುತ್ತೆ. ಇದು ಆರೋ ಅಷ್ಟರಲ್ಲಿ ಎಳ್ಳನ್ನು ಹುರ್ಕೊಳ್ಳೋಣ. ಈಗ ಅದೇ ಒಂದು ಕಪ್ನ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕಾಗತ್ತೆ. ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಈ ಎಳ್ಳು ಉಂಡೆ ಮಧ್ಯದಲ್ಲಿ ಸಿಕ್ಕಾಗ ಒಳ್ಳೆ ರುಚಿ ಕೊಡುತ್ತೆ. ಈ ಎಳ್ಳನ್ನು ಹುರಿತಿದ್ದಂಗೆ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎಳ್ಳಿಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕಿ ಆರಲಿಕ್ಕೆ ಬಿಡೋಣ. ಇದರಲ್ಲಿ ಮುಕ್ಕಾಲು ಭಾಗದಷ್ಟು ಎಳ್ಳನ್ನು ಗ್ರೈಂಡ್ ಮಾಡ್ಕೊಳ್ತೀವಿ. ಒಂದು 2ರಿಂದ 3 ಟೀ ಸ್ಪೂನಷ್ಟು ಎಳ್ಳನ್ನು ಉಂಡೆ ಮಿಕ್ಸ್ಚರ್ಗೆ ಹಾಕಿ ಯೂಸ್ ಮಾಡೋದ್ರಿಂದ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗತ್ತೆ. ಈಗ 1/4 ಕಪ್ಪಷ್ಟು ಬಾದಾಮಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಬಾದಾಮಿ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಈ ಜಾಗದಲ್ಲಿ ಬೇಕಾದರೆ ಎಳ್ಳನ್ನು ಜಾಸ್ತಿ ಉಪಯೋಗಿಸ್ಕೊಳ್ಬೋದು. ಬಾದಾಮಿ ಹಾಕ್ಕೊಂಡ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ರುಚಿ ಕೂಡ ಕೊಡತ್ತೆ. ಈಗ ಈ ಬಾದಾಮಿನೂ ಕೂಡ ಹುರ್ಕೊಂಡಾಗಿದೆ. ಇದನ್ನು ಕೂಡ ಎಳ್ಳಿನ ಜೊತೆ ಆರಲಿಕ್ಕೆ ಬಿಡೋಣ. ಈಗ ಕೊನೆಯದಾಗಿ ಅದೇ ಕಪ್ನ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಒಣಕೊಬ್ಬರಿನೂ ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಉಂಡೆಗೆ ನಾವು ಬೆಲ್ಲದ ಪಾಕನ ಮಾಡಿ ಹಾಕ್ಕೊಳ್ತಾ ಇಲ್ಲ. ಆದ್ದರಿಂದ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿದು ಯೂಸ್ ಮಾಡೋದ್ರಿಂದ ತುಂಬ ದಿನಗಳ ತನಕ ಇಟ್ಕೊಳ್ಬೋದು. ಈ ಒಣಕೊಬ್ಬರಿದು ಸ್ವಲ್ಪ ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರೋ ತನಕ ಇದನ್ನು ಹುರ್ಕೊಂಡಾದಮೇಲೆ ಇದನ್ನು ಕೂಡ ಎಳ್ಳು ಮತ್ತು ಬಾದಾಮಿ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಆರಲಿಕ್ಕೆ ಬಿಡೋಣ. ಈಗ ಶೇಂಗಾ ಬೀಜನ ಆರಲಿಕ್ಕೆ ಬಿಟ್ಟಿದ್ವಲ್ಲ, ಅದು ಕೂಡ ಆರಿದೆ. ಇದು ಸಿಪ್ಪೆನೆಲ್ಲ ತೆಗೆದು ಇಟ್ಕೊಳ್ಳೋಣ. ನೋಡಿ, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿದಿರೋದ್ರಿಂದ ಈ ಕಲರ್ ಬಂದಿರೋದು. ಈ ರೀತಿ ಹುರ್ಕೊಂಡ್ರೇ ಉಂಡೆ ರುಚಿಯಾಗಿ ಬರೋದು. ಈಗ ಹುರ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಶೇಂಗಾ ಬೀಜನ ಹಾಕ್ಕೊಂಡೆ. ಈಗ ಎಳ್ಳು, ಬಾದಾಮಿ, ಒಣಕೊಬ್ಬರಿನ ಹುರ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು 5ರಿಂದ 6 ಏಲಕ್ಕಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಪಲ್ಸ್ ಮೋಡ್ನಲ್ಲಿ ಜಸ್ಟ್ ಒಂದು 2 ಸುತ್ತು ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಈ ರೀತಿ ತರಿಯಾಗಿ ಇರಲಿ. ಈಗ ಅದೇ ಕಪ್ನ ಅಳತೆಯಲ್ಲಿ 1 ಕಪ್ಪಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಪಲ್ಸ್ ಮೋಡ್ನಲ್ಲಿ ಮತ್ತೆ ಒಂದು 2 ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಶೇಂಗಾ ಎಳ್ಳಿನ ಪುಡಿ ಮತ್ತು ಬೆಲ್ಲ ಎಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಆಗುತ್ತೆ ಮತ್ತು ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ. ಕೊನೆಯದಾಗಿ ಇದಕ್ಕೆ ಒಂದು 4ರಿಂದ 5 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು 1 ಸುತ್ತು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ತುಪ್ಪನೂ ಕೂಡ ಹಾಕ್ಕೊಳ್ಳೋದ್ರಿಂದ ಈ ಮಿಕ್ಸ್ಚರ್ಗೆ ಒಂದು ರೀತಿ ಎಣ್ಣೆ ಅಂಶ ಬಂದು ಉಂಡೆ ಕಟ್ಟಲಿಕ್ಕೂ ಕೂಡ ತುಂಬಾ ಈಸಿ ಆಗತ್ತೆ. ಈಗ ರೆಡಿ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಒಂದು ಹರಿಬಾಣದಲ್ಲಿ ಹಾಕ್ಕೊಂಡು ಬಿಡೋಣ. ನಂತರ ಇದಕ್ಕೆ ಹುರಿದ ಎಳ್ಳನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಮಗೆ ಯಾವ ಸೈಜಿಂದ ಉಂಡೆ ಬೇಕೋ ಆ ಸೈಜ್ನಲ್ಲಿ ಉಂಡೆ ಕಟ್ಕೊಳ್ಬೋದು. ಕೆಲವೊಬ್ಬರು ಇದಕ್ಕೆ ಬಿಸಿ ನೀರನ್ನು ಮಿಕ್ಸ್ ಮಾಡಿ ಉಂಡೆ ಕಟ್ಕೊಳ್ತಾರೆ. ಆದರೆ ಈ ಶೇಂಗಾ, ಎಳ್ಳು, ಒಣಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಜೊತೆಗೆ ತುಪ್ಪನೂ ಕೂಡ ಹಾಕಿರೋದ್ರಿಂದ ನೀರು ಹಾಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಹಾಗೆ ಈಸಿಯಾಗಿ ಉಂಡೆ ಕಟ್ಕೊಳ್ಬೋದು. ಈಗ ಶೇಂಗಾ ಎಳ್ಳಿನ ಉಂಡೆ ರೆಡಿಯಾಗಿದೆ. ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ? ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾ ಈಸಿ. ಈ ನಾಗರ ಪಂಚಮಿಗೆ ನೀವು ಕೂಡ ಈ ರೀತಿಯಾದ ಉಂಡೆನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಶೇಂಗಾ ಉಂಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.